ಪಾರ್ಕ್ಗೆ ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ನೀಡಿಲ್ಲ. ವೀಕೆಂಡ್ನಲ್ಲಿ ಟ್ರಾಫಿಕ್ ಕಿರಿಕಿರಿನೂ ಸರಿಪಡಿಸುತ್ತಿಲ್ಲ. ಸಿಟ್ಟಿಗೆದ್ದ ಜನರಿಂದ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಮುತ್ತಿಗೆಯನ್ನ ಹಾಕಲಾಗಿದೆ. ಪಾರ್ಕ್ ಮಾಡ್ತೀವಿ, ಇದರಿಂದ ಸ್ಥಳೀಯರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರ ಮನವೊಲಿಸಿ ಭೂಮಿಯನ್ನ ಪಡೆದುಕೊಳ್ಳಲಾಗಿದೆ. ವೀಕೆಂಡ್ನಲ್ಲಿ ಈಗ ನೋಡಿದ್ರೆ ಟ್ರಾಫಿಕ್ ಕಿರಿಕಿರಿನೂ ಸರಿಪಡಿಸ್ತಾ ಇಲ್ಲ, ಟ್ರಾಫಿಕ್ಕೂ ಕಡಿಮೆ ಆಗ್ತಾ ಇಲ್ಲ. ಇದರಿಂದ ತೊಂದರೆಗೆ ಸಿಲುಕಿದಂತಹ ಜನ ಈಗ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಭೂಮಿ ಕಳೆದುಕೊಂಡವರಿಗೆ ಒಂದ್ ಕಡೆ ಪರಿಹಾರನೂ ಕೊಟ್ಟಿಲ್ಲ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದಕ್ಕೆ ಪ್ರತ್ಯೇಕ ರಸ್ತೆಯನ್ನ ನಿರ್ಮಿಸಿಕೊಡಿ ಅಂತ ಹೇಳಿದ್ರು ಕೂಡ ರಸ್ತೆಯನ್ನ ನಿರ್ಮಿಸಿಕೊಟ್ಟಿಲ್ಲ ಅಂತ ಹೇಳಿ ಈಗ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ನೀವೇನಾದ್ರೂ ನಮಗೆ ಪರಿಹಾರವನ್ನ ನೀಡದೇ ಇದ್ರೆ ನಾವು ಯಾವ ರೀತಿಯಾದಂತಹ ಹೋರಾಟಕ್ಕೂ ಸಿದ್ಧ ಅಂತ ಹೇಳಿ ಜನರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ ಒಂದ್ ಕಡೆ ಪಾರ್ಕ್ ಅನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಯೋಲಾಜಿಕಲ್ ಪಾರ್ಕ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಭೂಮಿ ಕೊಟ್ಟವರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ಇವೆಲ್ಲ ಸಮಸ್ಯೆಗಳಿಗೆ ನೀವು ಯಾವಾಗ ಪರಿಹಾರ ಕೊಡ್ತೀರಾ ಅಂತ ಹೇಳಿ ಅಲ್ಲಿನ ಜನರು ಪ್ರತಿಭಟನೆ ಮಾಡೋ ಮೂಲಕ ತಮ್ಮ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಮಗೆ ಜನವರಿ ವೀಕೆಂಡ್ ಡೇ ಬಂದಾಗ ಸಿಕ್ಕಾಪಟ್ಟೆ ರಿಚ್ ಆಗುತ್ತಲ್ವಾ, ನಮ್ಗೆ ಎಮರ್ಜೆನ್ಸಿ ಸದ್ಯಕ್ಕೆ ನಮ್ದು 11th ಮಾರ್ಚ್ 2020 ನೋಟಿಫಿಕೇಶನ್ ಪ್ರಕಾರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದು EHZ ಏನಿದೆ 100 ಮೀಟರ್ ಟು 1 ಕಿಲೋಮೀಟರ್ ಅಂತ ಇದೆ. ಸೊ ಅದರಲ್ಲಿ ಟೋಟಲ್ 77 ವಿಲೇಜಸ್ ಇನ್ಕ್ಲೂಡ್ ಇದೆ. ಅದರಲ್ಲಿ 61 ವಿಲೇಜಸ್ಗೋಸ್ಕರ 1 ಕಿಲೋಮೀಟರ್ ಅಂತ EHZ ಇದೆ. ಉಳಿದಿದ 16 ವಿಲೇಜಸ್ ಇದೆ, ಅದಕ್ಕೆ 100 ಮೀಟರ್ ಅಂತ EHZ ಇದೆ. ಮತ್ತೆ ಇದೇ ಸದ್ಯಕ್ಕೆ ನಾವು ಫೈನಲ್ ನೋಟಿಫಿಕೇಶನ್ ಇದೆ. ಯಾವುದು ನಾವು ಪ್ರಪೋಸರ್ ಅಂತ ನೋಟಿಫಿಕೇಶನ್ ಯಾವುದು ಇಲ್ಲ. ಈ ಇದರಲ್ಲಿ ಸಾವಿರಾರು ಜನ ಬರ್ತಾರೆ, ಡೈಲಿ ಸಾವಿರಾರು ಜನ ಬಂದು ಇಲ್ಲಿ ಓಡಾಡೋ ರಸ್ತೆ ಚಿಕ್ಕದಾಗಿದೆ. ಈ ರಸ್ತೆಯಲ್ಲಿ 10 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಆಗುತ್ತೆ ದಿನನಿತ್ಯ. ನಮಗೆ ಯಾರಾದರೂ ಹಳ್ಳಿಯಲ್ಲಿ ಏನಾದರೂ ಮೈಕ್ ಹುಷಾರಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದ್ರೂ ನಾವು ತಗೊಂಡೋಗ್ಬೇಕು ಅಂದರೆ ಟ್ರಾಫಿಕಲ್ಲಿ ಆಗ್ತಾನೆ ಇಲ್ಲ, ನಮ್ಮ ಕೈಲಿ ಆಗ್ತಾನೆ ಇಲ್ಲ. ಯಾವ ಒಂದು 2 ಅವರ್ ಕನಿಷ್ಠ 2 ಅವರ್ ಆದರೂ ನಾವು ಈ ಟ್ರಾಫಿಕ್ ಬನ್ನೇಟ ದಾಟಬೇಕು ಅಂದರೆ 2 ಅವರ್ ಮೇಲೆ ಆಗುತ್ತೆ ನಮಗೆ. ಆಂಬುಲೆನ್ಸ್ ಬಂದ್ರೂ ಬಿಡ ಜನ ಈ ಪಾರ್ಕ್ ಫುಲ್ ರಶ್ ಇರುತ್ತಲ್ಲ, ಅವರು ಯಾರು ಹೊರಗಡೆ ಬಂದಿರ್ತಾರೆ, ಟೂರಿಸ್ಟ್ ಬಂದಿರ್ತಾರೆ, ಯಾರೂ ಅವ್ರಿಗೆ ಇದು ಮಾಡಿಕೊಡಲ್ಲ, ಅದು ಇದು ಮಾಡಿಕೊಡಲ್ಲ. ಫುಲ್ಲು ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಗ್ರಾಮ ಪಂಚಾಯತಿ ಅವರು ಮತ್ತೆ ಇಲ್ಲಿ ಇರುವ ಸ್ಥಳೀಯ ಜನ ಬಂದಿದ್ದಾರೆ, ಅವ್ರದ್ದು ಮನವಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರದ್ದು ಸಮಸ್ಯೆ ಏನು ಅಂದ್ರೆ ಟ್ರಾಫಿಕ್. ಈಗ ಏನು ನಮ್ದು ರೋಡ್ ಇದೆ ಅದನ್ನ ಬದಲಿ ರಸ್ತೆ ಮಾಡಿಕೊಡಿ ಅಂತ ವಿನಂತಿ ಮಾಡಿದ್ದಾರೆ. ಆ ಬದಲಿ ರಸ್ತೆ ಮಾಡುವುದನ್ನು ಆಲ್ರೆಡಿ ನಾವು ಶುರು ಮಾಡಿದ್ವಿ. ಸುಮಾರು 2020ರಿಂದ ಸರ್ವೆ ಮಾಡಿ ಈಗಾಗಲೇ ಒಂದು 5 ಎಕರ್ನ ವಿಂಗಡಿಸಿ ಅದನ್ನು ನಾವು ಖರೀದಿ ಮಾಡಿ ಬದಲಿ ರಸ್ತೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಪತ್ರ ಬರೆದಿದ್ದೀವಿ. ಇದ್ರ ಬಗ್ಗೆ PWD ಮಿನಿಸ್ಟರ್ ಅವ್ರ ಜೊತೆಗೂ ಮತ್ತು ಸೆಕ್ರೆಟರಿ ಅವ್ರ ಜೊತೆಗೂ ಕೂಡ ನಾನೇ ಖುದ್ದಾಗಿ ಮಾತಾಡಿದ್ವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗ ಎಷ್ಟು ದಿನಗಳಾಗಿದೆ ಇವರು ಭೂಮಿಯನ್ನ ಕೊಟ್ಟು, ಜೊತೆಗೆ ಯಾವುದೇ ಅಧಿಕಾರಿಗಳು ಇದಕ್ಕೆ ಪರಿಹಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರು ಕೂಡ ಮುಂದಾಗಿಲ್ವಾ? ಸೊ ಸದ್ಯಕ್ಕೀಗ ಅಲ್ಲಿ ಏನು ಮನವಿಗಳು ಕೇಳಿ ಬರ್ತಾ ಇದೆ? ಚೈತ್ರ, 2 ರೀತಿಯ ವಿಚಾರಕ್ಕೆ ಇವತ್ತು ಬನ್ನೇರುಘಟ್ಟ ಬೆಂಗಳೂರು ಹೊರವಲ್ಲೇ ಬನ್ನೇರುಘಟ್ಟ ಸರ್ಕಲ್ ಮತ್ತೆ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಮುಂದೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರಮುಖವಾಗಿ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಸುಮಾರು 80ರ ದಶಕದಲ್ಲಿ ಇಲ್ಲಿ ಪ್ರಾರಂಭ ಆಯಿತು. ಅದಾಗಿನಿಂದ ಅಲ್ಲಿರ್ತಕ್ಕಂಥ ಏನು ರೆವಿನ್ಯೂ ಇಲಾಖೆಯಲ್ಲಿದ್ದಂಥ ಜಮೀನುಗಳನ್ನ ಅವ್ರು ಅಕ್ವಿಷನ್ ಮಾಡ್ಕೊಂಡು ಈ ಒಂದು ಬಯಾಲಜಿಕಲ್ ಪಾರ್ಕ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಪರಿಹಾರವನ್ನ ಕೊಟ್ಟಿಲ್ಲ. ಇಲ್ಲಿವರೆಗೂ ಅವರು ಹೋರಾಟ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಕಂದಾಯ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಇದೊಂದ್ ಕಡೆ. ಮತ್ತೊಂದ್ ಕಡೆ ಏನಂತಂದ್ರೆ ಈಗಾಗಲೇ ಬನ್ನೇರುಘಟ್ಟ ಸುತ್ತಮುತ್ತ ಸಾಕಷ್ಟು ಜನವಸತಿ ಪ್ರದೇಶ ಅಭಿವೃದ್ಧಿ ಆಗಿದೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಳೆದ 1 ವಾರದಿಂದ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಬಂದಿತ್ತು. ಸೊ ಆ ಕಮಿಟಿಯ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲೇ ಬನ್ನೇರುಘಟ್ಟ ಜೈವಿಕ ಉದ್ಯಾನ ಇರೋದ್ರಿಂದ ಈ ಒಂದು ವ್ಯಾಪ್ತಿಯಲ್ಲಿ ಇದು ಮೊದಲು ಸ್ಟೇಟ್ ಫಾರೆಸ್ಟ್ ಆಗಿತ್ತು. ಆದ್ರೆ ಈಗ ಅದು ಏನು ವನ್ಯಜೀವಿ ಸಂರಕ್ಷಣಾ ವಲಯ ಆಗಿದೆ. ಹಾಗಾಗಿ ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಪರಿಸರ ಸೂಕ್ಷ್ಮ ವಲಯವನ್ನ ನಿಗದಿಪಡಿಸಿದ್ದು. ಅದು 1 ಕಿಲೋಮೀಟರ್ ಇಂದ 100 ಮೀಟರ್ ವ್ಯಾಪ್ತಿ ಅಂತಿದೆ. ಸೊ ಇದರಿಂದ
ಅಲ್ಲಿರ್ತಕ್ಕಂಥ ಸುಮಾರು 200ಕ್ಕೂ ಹೆಚ್ಚು ಕಾಡಾನೆಗಳ ಒಂದು ಕಾರಿಡಾರ್ ಏನಿದೆ, ಸೊ ಅದು ವಿನಾಶ ಆಗಿದೆ. ಹಾಗಾಗಿ ಕಾಡಾನೆಗಳು ಸಾಕಷ್ಟು ಏನ್ ನಾಡಿಗೆ ಬರ್ತಾ ಇದ್ದಾವೆ, ಕಾಡಾನೆಗಳು ಮತ್ತು ಮಾನವ ಸಂಘರ್ಷ ಆಗ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಬೆಳ್ಳಿಯಪ್ಪ ಅನ್ನೋ ಒಂದು ರಿಟ್ ಪಿಟಿಷನ್ ಹಾಕೊಂಡಿದ್ದಾರೆ. ಅದ್ರ ಸಂಬಂಧಪಟ್ಟಾಗಿ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ರಚನೆ ಮಾಡಿ ವಾರದ ಹಿಂದೆ ಚಂದ್ರಪ್ರಕಾಶ್ ಗೋಯಲ್ ಅಂತೇಳಿ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಪರಿಸರ ಸೂಕ್ಷ್ಮ ವಲಯವನ್ನ 4.5 ಕಿಲೋಮೀಟರ್ಗೆ ಹೆಚ್ಚಬೇಕು ಅಂತ ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆಗಿದೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರಿಗೆ ಆತಂಕಕ್ಕೆ ಕಾರಣವಾಗಿರೋದು. ಯಾಕಂತ ಹೇಳಿದ್ರೆ ಎಕೋ ಸೆನ್ಸಿಟಿವ್ ಝೋನ್ ಏನಾದ್ರು 4.5 ಕಿಲೋಮೀಟರ್ ಆದ್ರೆ ಸೊ ಅಲ್ಲಿರ್ತಕ್ಕಂಥ ಬಹುತೇಕ ಜನವಸತಿ ಪ್ರದೇಶಗಳನ್ನ ಒಡೆದಾಕ್ಬೇಕು ಅಂದ್ರೆ ಕಟ್ಟಿರ್ತಕ್ಕಂಥ ಮನೆಗಳಿರ್ಬೋದು, ಬೇರೆ ಬೇರೆ ಕಟ್ಟಡಗಳನ್ನ ನೆಲಸ ಮಾಡ್ಬೇಕಾಗ್ತದೆ. ಇದು ಎಲ್ಲೋ ಒಂದ್ ಕಡೆ ಅಲ್ಲಿರ್ತಕ್ಕಂಥ ಬಡ ಏನು ರೈತರು ಇರುವಂತದ್ದು ಎಲ್ಲರೂ ಕೂಡ ತೊಂದರೆ ಆಗ್ತದೆ. ಅದು ಆ ರೀತಿ ಆಗ್ಬಾರ್ದು. ಯಥಾಸ್ಥಿತಿ ಏನಿದೆ ಸೊ ಅದನ್ನೇ ಈಗ ಎಕೋ ಸೆನ್ಸಿಟಿವ್ 100 ಮೀಟರ್ ಇದೆ, ಸೊ ಅದನ್ನೇ ಏನು ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ನಡೆಸಿದ್ರು ಚೈತ್ರ. ಓಕೆ.